ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಏನಿದೆ ಅನ್ನೋ ಪ್ರಶ್ನೆಯನ್ನ ವಿಪಕ್ಷಗಳಿಗೆ ಕೇಳೋ ಪ್ರಯತ್ನವನ್ನ ಎಂ ಬಿ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಅಲ್ಲ ಅನ್ನೋದಿದೆ. ಅವರೇನ್ ಬರೆದಿಟ್ಟಿದ್ದಾರೆ? ಪ್ರಿಯಾಂಕ್ ಖರ್ಗೆ ಪರ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಅವರ ಮೇಲೆ ವಿಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಮೇಲೆ ಪ್ರಕರಣದ ತನಿಖೆ ನಡೀತಾ ಇದೆ. ತನಿಖೆಯಿಂದ ಎಲ್ಲ ಸತ್ಯ ಆಚೆ ಬರಲಿ. ಪ್ರಿಯಾಂಕ್ ಖರ್ಗೆ ಪರ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇವ್ರದ್ದೇನು ಪಾತ್ರ ಇಲ್ಲ, ತನಿಖೆ ನಡೀತಾ ಇದೆ, ತನಿಖೆ ನಡೆಯೋದಕ್ಕೆ ಬಿಡಿ ಅನ್ನೋದು ಎಂ ಬಿ ಪಾಟೀಲ್ ಅವರ ಮಾತು. ಮೊದಲೇ ಅವನು ಕಾಂಟ್ರಾಕ್ಟ್ರು ಹೌದೋ ಅಲ್ಲೋ ಅಂಥೇಳಿ, ಎರಡನೇದವನು ತನ್ನ ಇದು ಬರೆದಿಟ್ಟಿದ್ದಾನ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆ್ಯಕ್ಟಿವ್ ಇದ್ದಾರೆ. ಇವರೆಲ್ಲರನ್ನೂ ಸರಿಯಾಗಿ ಸಮಸ್ಯೆಗಳನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈ ರೀತಿ ಒಂದು ಅಟ್ಯಾಕ್ ಮಾಡೋಂಥ ಪ್ರಯತ್ನ ನಡೆದಿದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧವೂ ಇಲ್ಲ ಆತ್ಮಹತ್ಯೆಗೆ. ಅವ್ರು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿಲಿ ಸತ್ಯ ಗೊತ್ತಾಗುತ್ತೆ. ಇವರೇನಾಗಿದೆ, ಹಿಂದೆ ಇವ್ರದ್ದೆಲ್ಲ ಈಶ್ವರಪ್ಪ ಅವ್ರದ್ದು ಅದೆಲ್ಲ ಇದು ಹೋಗಿದಾವಲ್ಲ ಏನ್ರಿ, ಆ ಥರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಹಿ ಈಸ್ ವೆರಿ ಆ್ಯಕ್ಟಿವ್ ಅಟ್ಯಾಕಿಂಗ್ ಎವ್ರಿ ಒನ್. ಸ್ವಾಭಾವಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಪ್ರಶ್ನೆ